ಒಂದು ಜೋರಾದ ಚಪ್ಪಾಳೆಯನ್ನು ವ್ಯಕ್ತಿತ್ವಕ್ಕೆ ನಾವು ಸಲ್ಲಿಸ್ತಾ ಕಾಮನಬಿಲ್ಲು ಚಿತ್ರದ ಒಂದು ಗೀತೆಯನ್ನು ಇದೀಗ ಗಾಯಕರು ಪ್ರಸ್ತುತಪಡಿಸ್ತಾರೆ. ಮನವು ಯಾಲೆಯಾಗಿದೆ ತೂಗಿ, ಹೃದಯ ಬಿಡಲಾರೆ ಎಂದಿದೆ ಕೂಗಿ. ಹೊಸ ಹೊಸ ಭಾವನೆ, ಹೊಸ ಹೊಸ ಕಲ್ಪನೆ, ಹೊಸ ಲೋಕಕ್ಕೆ ಸೆಳೆಯುತ್ತಿದೆ. ಮನವು ಯಾಲೆಯಾಗಿದೆ ತೂಗಿ, ಹೃದಯ ಬಿಡಲಾರೆ ಎಂದಿದೆ ಕೂಗಿ. ಮೈನವಿರೇಳುತ್ತಿದೆ, ತನು ಹೂವಾಗುತ್ತಿದೆ, ಮನ ಕವಿತೆಯ ಹಾಡುತ್ತಿದೆ. ನಿನ್ನ ಮನ ಹಾಡಿರುವ ಸವಿ ನುಡಿ ಸಾಲುಗಳ ಈ ಕಂಗಳೇ ಹೇಳುತ್ತಿವೆ. ಈ ಮಾತು ಎಂಥ ಚೆನ್ನ, ಈ ನೋಟ ಎಂಥ ಚೆನ್ನ, ನಿನ್ನ ಪ್ರೇಮಕ್ಕೆ ನಾ ಸೋತೆ. ಈ ಮಾತು ಎಂಥ ಚೆನ್ನ, ಈ ನೋಟ ಎಂಥ ಚೆನ್ನ, ನಿನ್ನ ಪ್ರೇಮಕ್ಕೆ ನಾ ಸೋತೆ. ಕಣ್ಣು ಕಣ್ಣು ಕಳೆದಾಗ ಮನವು ಯಾಲೆಯಾಗಿದೆ ಕೂಗಿ, ಹೃದಯ ಬಿಡಲಾರೆ ಎಂದಿದೆ ಕೂಗಿ. ಕಣ್ಣು ಕಣ್ಣು ಕಲೆತಾಗ ಮನವು ಯಾಲೆಯಾಗಿದೆ ತೂಗಿ, ಹೃದಯ ಬಿಡಲಾರೆ ಎಂದಿದೆ ಕೂಗಿ. ನಮ್ಮ ಎಲ್ಲ ಪ್ರಯತ್ನವನ್ನು ಸ್ವತಃ ರಾಜ್ ಕುಟುಂಬ ನೋಡ್ತಾ ಇದೆ, ಕೇಳ್ತಾ ಇದೆ ಅನ್ನುವಂಥದ್ದೇ ನಮಗೆ ದೊಡ್ಡ ಗೌರವ ಮತ್ತು ಸಂತೋಷ. ಅವರ ಈ ಎಲ್ಲ ಚಿತ್ರ ಸಾಹಸಗಳಲ್ಲಿ ಜೊತೆಗಿದ್ದಂತಹ ಚಿನ್ನೇಗೌಡರಲ್ಲಿದ್ದಾರೆ. ಸರ್, ದಯಮಾಡಿ ವೇದಿಕೆಗೆ ಬರಬೇಕನ್ನು ನಾನು ವಿನಂತಿಸ್ಕೊಳ್ತೇನೆ. ಜೋರಾದ ಪ್ರೀತಿಯ ಚಪ್ಪಾಳೆ ಚಿನ್ನೇಗೌಡ. ನಾನಾಗಲೇ ಒಂದು ಮಾತು ಹೇಳಿದೆ ಸರ್, ಕನ್ನಡ ಚಿತ್ರರಂಗದ ಚಿತ್ರ ನಿರ್ಮಾಣಕ್ಕೆ ಒಂದು ಅಡಿಪಾಯವನ್ನು, ಅದರ ಜೊತೆಗೆ ಒಂದು ಶಿಸ್ತನ್ನು ಕಲ್ಪಿಸಿಕೊಟ್ಟಂತೂ ವಜ್ರೇಶ್ವರಿ ಕಂಬೈನ್ಸ್, ಪೂರ್ಣಿಮಾ ಎಂಟರ್ಪ್ರೈಸಸ್ ಎಲ್ಲ. ಚಿತ್ರ ನಿರ್ಮಾಣ ರಾಜ್ಕುಮಾರ್ ನಿರಂತರವಾಗಿ ಬ್ಯುಸಿ ಆದಂತಹ ಪ್ರಾಯಶಃ 68-70 ಕಾಲ ಅಂತ ಒಂದೇ ವರ್ಷದಲ್ಲಿ 16 ಸಿನಿಮಾ ಬರುತ್ತೆ ಅವರದ್ದು.
ದಿನದ 3-4 ಶೆಡ್ಯೂಲ್ಗಳಲ್ಲಿ ವರ್ಕ್ ಮಾಡ್ತಿದ್ರು, ಜೊತೆಗೆ ಕುಟುಂಬ, ಜೊತೆಗೆ ಅಭಿಮಾನಿಗಳು. ಹೇಗಿದ್ರು ಅಣ್ಣವರು ಮನೆಯಲ್ಲಿ? ಎಲ್ರಿಗೂ ನಮಸ್ಕಾರ. ನಿಜವಾಗ್ಲೂ ಕೂಡ ಈಗ ತಾನೇ ನಮ್ಮ ಸ್ನೇಹಿತರು ಹಾಡಿದ್ರು ನಾದಮಯ ಅಂತ. ಆ ಹಾಡನ್ನು ಕೇಳ್ತಾ ಇದ್ದಾಗ ನಮಗೆಲ್ಲೋ ಹೋಗುತ್ತೆ ಜ್ಞಾಪಕ, ನೆನಪು. ಈಗ ನೀವು ಹೇಳಿದಿರಿ ರಾಜ್ಕುಮಾರ್ ಅವರು ಹೇಗೆ ಯಾಕೆ ಅಂತ ಹೇಳಿ. ರಾಜ್ಕುಮಾರ್ ನಿಜವಾಗಿ ಕೂಡ ಅವ್ರು ಗಾಯಕರಾಗಬೇಕು ಅಂತ ಬರಲಿಲ್ಲ. ಪಾತ್ರ ಮಾಡಿದ್ರೆ ಸಾಕು, ಹೊಟ್ಟೆ ತುಂಬ ಊಟ ಸಿಕ್ಕರೆ ಸಾಕು ಅಂದ್ಕೊಂಡು ಬಂದರು ಆ ಕಾಲದಲ್ಲಿ. ಅದು ಈ ಹಾಡು ಹೇಗೆ ಬರುತ್ತೆ, ಹಾಡೋದಕ್ಕೆ ಯಾರು ಕಾರಣ ಅಂತ ಅದಕ್ಕೆ ಹೇಳ್ತೀನಿ. ಸಂಪಂತಿಗೆ ಸವಾಲು ಶೂಟಿಂಗ್ ಟೈಮು. PB ಶ್ರೀನಿವಾಸರು ಊರಲ್ಲಿರಲಿಲ್ಲ. ಆ ಹಾಡಿಗೆ ಬೇಕೇ ಶೂಟಿಂಗಿಗೆ. ಆ ಉದಯ್ ಶಂಕರ್ ಬಿಡಲಿಲ್ಲ. JK ವೆಂಕಟೇಶ್ ಇದ್ದರು, ಇವತ್ತಿಲ್ಲ ಅವರು. JK ಮಹಾನ್ ಸಂಗೀತ ನಿರ್ದೇಶಕರವರು. ಅವರು ತಮ್ಮನಿ ಬಾಯಲ್ಲಿ ಹಾಡು, ಅವರು ಯಾವುದು ರಾಜ್ಕುಮಾರ್ನ ಮಾತ್ರ ಅವ್ರು ತಮ್ಮಯ್ಯ ಅಂತ ಕರೆದಿದ್ರು, ಬೇರೆ ಇನ್ಯಾರೂ ಕರೀತಿರ್ಲಿಲ್ಲ. ಎಲ್ಲರೂ ಅಣ್ಣವರು ಅಂತ ಕರೀತಿದ್ರು. ಅವ್ರ ಮಾತು ತಮ್ಮಯ್ಯ ಬಾಯಲ್ಲಿ ನೀನು, ಏನಣ್ಣ ಅಂದರು, ಬಾಯಲ್ಲಿ ನೀನು ಹಾಡು ನೀನು ಅಂತ. ಅಯ್ಯೋ ಬೇಡಣ್ಣ, ದಯವಿಟ್ಟು ಯಾರ್ಕೆಲ್ಲಾರು ಹಾಡಿಸಿ PB ಶ್ರೀನಿವಾಸರು ಬಂದಮೇಲೆ ಹಾಡಿದ್ರಾಗತ್ತೆ, ನಾನು ಬೇಳ್ತೀನಿ ಭಾರಿ ಆಗಿಲ್ಲ ಅಂದ್ಬಿಟ್ಟು ಹಿಂಸೆ ಮಾಡಿ ಯಾರೇ ಕೂಗಾಡಲಿ ಊರೇ ಹೋರಾಡಲಿ ಅನ್ನೋ ಹಾಡನ್ನು ಹಾಡಿದ್ರು. ಪ್ರಸಾದ್ ಸ್ಟುಡಿಯೋದಲ್ಲಿ ನಾನು ವಿಟ್ನೆಸ್, ನಾನು ಕೂಡ ಅಲ್ಲೇ ಇದ್ದೆ ಅವತ್ತು ಮದ್ರಾಸ್ದಲ್ಲಿ. ಅಕಸ್ಮಾತ್ ನಾನು ಹೋಗ್ತಾ ಇದ್ದೆ ಹಾಗಾಗಿ ನಮ್ಮ ಮಕ್ಕಳ ಮನೆಗೆ. ಹಾಡಾಯಿತು. ಹಾಡಿದ್ಮೇಲೆ ರಾಜ್ಕುಮಾರ್ ಯಾವಾಗಲೂ ತಲೆ ಕೆರ್ಕೊಂಡು ಒಂದು ಕ್ಯಾಸೆಟ್, ಇವಾಗೆಲ್ಲ ಈ ಥರ ಇರಲಿಲ್ಲ ಅವಾಗ, ಒಂದು ಕ್ಯಾಸೆಟ್ ಮಾಡಿದ್ರು. ಇದನ್ನು ತಗೊಂಡು ನಮ್ಮ ಅವ್ವೆ, ಅವ್ರು ನನ್ನ ಮತ್ತೆ ರಾಜ್ಕುಮಾರ್ ತಾಯಿವ್ರು ಯಾವಾಗಲೂ ಅವ್ವೆ ಅಂತ ಕರೆಯೋರು ಗ್ರಾಮ್ಯ ಭಾಷೆಯಲ್ಲಿ. ನಮ್ಮ ಅವ್ವೆ ಕೇಳಿಸ್ತೀನಿ ಅಂದ್ಬಿಟ್ಟು ಮನೆಗೆ ಬಂದರು. ನಾನು ಜೊತೆಲೇ ಬಂದೆ ಮನೆಗೆ. ಅಲ್ಲಿ ಹಾಕಿದ್ರು ಟೈಪ್ ರೆಕಾರ್ಡಲ್ಲಿ. ಚೆನ್ನಾಗಿದೆ ಕಪ್ಪ ಅಂತ ಹೇಳಿದ್ರು. ಅವರು ರಾಜ್ಕುಮಾರ್ ಇದ್ದು ನಮ್ಮ ಭಾವ, ಇಲ್ಲ ಇದಕ್ಕೆ ಏನೋ ಸ್ವಲ್ಪ ಕಡಿಮೆ ಇದೆ ಅಂದ್ಬಿಟ್ಟು ಪುನಃ ಬಂದಷ್ಟು ಪ್ರಸಾದ್ ಸ್ಟುಡಿಯೋಗೆ ಬಂದ್ವಿ. ಪುನಃ ಹಾಡಿದ್ರು. ಪುನಃ ಕ್ಯಾಸೆಟ್ ತೊಗೊಂಡು ಮನೆಗೆ ಬಂದ್ವಿ. ಪುನಃ ಕೇಳಿಸಿ ನಮ್ಮ ಅತ್ತೆಗೆ, ಅವ್ರ ತಾಯಿಗೆ, ತುಂಬ ಚೆನ್ನಾಗಿದೆ ಕಣ್ಕಂದ, ತುಂಬ ಚೆನ್ನಾಗಿದೆ, ಹೋಗಪ್ಪ ಒಳ್ಳೆದಾಗತ್ತೆ ನಿಂಗೆ ಯಾಕಣ್ಣ ಅಂದರು. ಅಲ್ಲಕ್ಕ ಏನೂ ಬೇಡ ಅನ್ಸುತ್ತಲ್ವ. ನಮ್ಮ ಅಕ್ಕ ಇದ್ದರು ಸ್ವಲ್ಪ, ಪಾರ್ವತಮ್ಮ ಸ್ವಲ್ಪ ಅದೊಂಥರ ಖಡಕ್, ನಿಮಗೆಲ್ಲ ಗೊತ್ತಿರೋ ಪಾರ್ವತಮ್ಮ ಏನು, ರೀ ಚೆನ್ನಾಗಿದೆ ನಡೀರಿ ಹಾಡಿಬಿಟ್ರು. ಒಂದು ಹಾಡು ಹೋಗಿ ಅದು 5 ಹಾಡನ್ನ ಹಾಡಿಬಿಟ್ರು. ರಾಜ್ಕುಮಾರ್ ಗಾಯಕರಾಗಲಿಕ್ಕೆ ಅದಕ್ಕೆ ಕಾರಣ. ಆಗ ಒಂದು ಸಾರಿ ಕಂಠೀರವ ಸ್ಟುಡಿಯೋದಲ್ಲಿ ಒಂದು ದೊಡ್ಡ ಸಮಾರಂಭ ಆಯಿತು. ಅಷ್ಟೊತ್ತಿಗೆಲ್ಲ ಜನ ಎಲ್ಲ ಸ್ವಲ್ಪ ಗೊತ್ತಲ್ಲ ನಿಮಗೆ, ಮಾಮೂಲಿ ರಾಜ್ಕುಮಾರ್ ಅವರು PB ಶ್ರೀನಿವಾಸ ಅಣ್ಣ ಕಿತ್ಕೊಂಡ್ಬಿಟ್ರು ಅಂತ. ಆಗ PB ಶ್ರೀನಿವಾಸ್ ಅವರು ಸ್ಟೇಜಿಗೆ ಬಂದು ಕಂಠೀರವ ಸ್ಟುಡಿಯೋದಲ್ಲಿ ನಿಜವಾಗ್ಲೂ ಕೂಡ ರಾಜ್ಕುಮಾರ್ ಅವರು ನನ್ನ ಕಿತ್ಕೊಳ್ಳಿಲ್ಲ, ನನ್ನ ಕಣ್ಣು ಕೊಟ್ಟರು. ಅವರು ಇಷ್ಟು ದಿವಸ 40 ವರ್ಷಗಳ ಕಾಲ ನನ್ನ ಹಾಡಕ್ಕೆ ಬಿಟ್ಟುಕೊಟ್ರಲ್ಲ, ಅದು ಅವ್ರ ನಿಜವಾದ ದೊಡ್ಡ ಗುಣ. ಅದು 40 ವರ್ಷ ಬಿಟ್ಟು ಕೊಟ್ಟಿದ್ದಾರೆ. ಅವರೇನಾರು ಆವಾಗಲೇ ಹಾಡೋಕ್ಕೆ ಶುರು ಮಾಡಿಬಿಟ್ಟಿದ್ರೆ ನಾನೆಲ್ಲಿ ಹಾಡೋಕ್ಕಾಗ್ತಿತ್ತು ಅಲ್ವಾ ಅಂತ ಹೇಳಿ PB ಶ್ರೀನಿವಾಸ್ ಅವರು ರಾಜ್ಕುಮಾರನ್ನ ಅವತ್ತು ಹೊಗಳಿದ್ರು ಕಂಠಸ್ಟುಡಿಯೋದಲ್ಲಿ. ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ರಾಜ್ಕುಮಾರ್ ಏನಿದ್ರು ನನಗೆ ಗೊತ್ತಿಲ್ಲ ಅಂದ್ಕೊಂಡೇ ಬಂದರೆ ನನಗೆ ಗೊತ್ತು ಅಂತ ಯಾವುದನ್ನು ಅವ್ರು ಹೇಳಲಿಲ್ಲ, ಪುಣ್ಯಾತ್ಮ. ಅದಕ್ಕೆ ಇವತ್ತು ಕೂಡ ನೀವು ಎಲ್ಲರೂ ಕೂಡ ರಾಜ್ಕುಮಾರ್ನ ನೆನ್ಕೋತಾ ಇದ್ದೀವಿ, ಕೂತಿದ್ದೀವಿ ಅಂದರೆ ನಿಜವಾಗ್ಲೂ ಇವ್ರು ಮಾತು ದಾಟಿ ಕೇಳ್ತಾ ಇದ್ದರೆ ಸುಮ್ಮನೆ ಕೇಳ್ತಾನೇ ಇರಬೇಕು ಅನಿಸುತ್ತೆ. ಏನು ಮಾತು ಮುತ್ತಿನಂಥ ಮಾತುಗಳನ್ನ ಆಡ್ತಾಯಿದ್ರಿ. ಜೊತೆಗೆ ನಮ್ಮ ಸಂಗೀತ ನಿರ್ದೇಶಕ ಕೊಡಸೆಯವರು ಇದ್ದಾರೆ ಇಲ್ಲಿ, ರಾಮಚಂದ್ರ ಅವರು, ಅವ್ರದ್ದು ಜೊತೆಯವರೆಲ್ಲರೂ ಕೂತಿ ಹಾಡ್ತಾಯಿದ್ರೆ ಕೇಳ್ತಾನೇ ಇರಬೇಕು ಅನಿಸುತ್ತೆ. ಏನು ಹುಡುಗಾಟನ. ನಮ್ಮ ಕುಮಾರ್ ಬಂಗಾರಪ್ಪ ಬಂದು ಕೂತಿದ್ದಾರೆ ನೋಡಿ, ಎಲ್ಲ ಬಿಟ್ಟು ಇಲ್ಲಿ ಬಂದು ಕೂತಿದ್ದಾರೆ ಪುಣ್ಯಾತ್ಮ. ರಾಜಕೀಯದಲ್ಲಿ ಅಮ್ಮನ ಬಿಟ್ಟು ಇಲ್ಲಿ ನಿಜವಾಗ್ಲೂ ಕೂಡ ರಾಜ್ಕುಮಾರ್ ಕಂಡ್ರೆ ಅವ್ರಿಗೆ ಭಾಳ ಆಸೆ. ಅಶ್ವಮೇಧ ಪಿಕ್ಚರ್ನಲ್ಲಿ ರಾಜ್ಕುಮಾರ್ ಹಾಡಿದ ಕೂಡ ಅವರು ಹಾಡಿದ್ರು, ರಾಜ್ಕುಮಾರ್ ಹಾಡೋದು. ಅಂದು ಏನಪ್ಪ ನಮ್ಮ ಕುಟುಂಬದಲ್ಲಿ ಅವರು ಕೂಡ ಒಬ್ಬರಾಗಬೇಕು, ನಮ್ಮ ಕುಮಾರ್ ಬಂಗಾರಪ್ಪ ಅವರು. ಅಂಥ ಒಳ್ಳೆಯ ವ್ಯಕ್ತಿ. ನಿಜವಾಗ್ಲೂ ರಾಜ್ಕುಮಾರನ್ನು ಮರೆಯೋಕ್ಕೆ ಸಾಧ್ಯನೇ ಇಲ್ಲ ಬಿಡಿ. ನನಗನ್ಸುತ್ತೆ ಈ ಪ್ರಪಂಚ ಇರೋವರೆಗೂ, ಕನ್ನಡ ನಾಡು ಇರೋವರೆಗೂ ಕೂಡ ಹಾಡುಗಳು ಹಾಗೇ ಮೆಲುಕಾಗ್ತಾ ಇರುತ್ತೆ ಅಂತ ನನಗನ್ಸುತ್ತೆ. ನೀವಾಗಲೇ ಹೇಳಿದ್ರಿ ರಾಜ್ಕುಮಾರ್ ಅವರು 2 ಹೊತ್ತು ಊಟಕ್ಕೆ ರಂಗಭೂಮಿಗೆ ಹೋದರು ಅನ್ನುವಂಥ ವಿಚಾರ.
ನಾವು ಇಲ್ಲಿ ಸ್ಮರಿಸ್ಕೊಳ್ಬೇಕಾದಂಥ ಇನ್ನೊಂದು ಪ್ರಮುಖವಾದಂಥ ವಿಚಾರ, ರಾಜ್ಕುಮಾರ್ ಆಗಿದ್ದು, ರಾಜ್ಕುಮಾರ್ ಅವರಿಗೆ ಆ ಸಂಗೀತ, ಆ ಅಭಿನಯ, ಆ ಶಿಸ್ತು, ನೀವು ಕಂಡು ಕೇಳರಿಯದ ಆ ವಿನಯವಂತಿಕೆ, ಅವೆಲ್ಲವೂ ಅವರ ತಂದೆ ಪುಟ್ಟಸ್ವಾಮಯ್ಯನವರ ಬಳುವಳಿ ಬಂದಿದ್ದು. ಇನ್ನೊಂದು ಹೇಳ್ಬಿಡ್ತೀನಿ ನಿಮಗೆ. ಮೊದಲನೇ ಸಿನಿಮಾ ನಿಮಗೆಲ್ಲ ಗೊತ್ತು, ಬೇಡ್ರ ಕಣ್ಣಪ್ಪ ಸಿನಿಮಾ. ನಮ್ಮ ಅಕ್ಕವ್ರು ಪಾರ್ವತಮ್ಮ ಮದುವೆ ಆಯಿತು. ಮದುವೆ ಆದಾಗ ನಮ್ಮ ಅಕ್ಕ SLC ಓದ್ತಾಯಿದ್ರು ಪಾರ್ವತಮ್ಮ. ರಾಜ್ಕುಮಾರ್ ಓದಿದ್ದು 3ನೇ ಕ್ಲಾಸು. ಏನ ಪಾರ್ವತಿ, ನೀನು SSLC, ನಾನು 3ನೇ ಕ್ಲಾಸಲ್ಲ ಪಾರ್ವತಿ, ಸುಮ್ಮನೆ ಇರ್ರಿ ಅಂತ ತಮಾಷೆ ಮಾಡೋರು. ಏನು ಹೇಳಬೇಕು ನೋಡಿ, ಹಳದು ವಯಸ್ಸು ಅಲ್ವಾ ಅಮ್ಮ. ಸರಿ, ಒಂದು ಸಮಯದಲ್ಲಿ ಏನೋ ಹಾಡಬೇಕು ಅಂತ ರಾಜ್ಕುಮಾರ್ ಬರ್ತಾರೆ. ಈ ಶಿವಮಿತ್ರ ಕಣ್ಣಪ್ಪ ನೋಡಿ, ಅದು ಹೇಳಬೇಕು ಮರ್ತೋಗಿತ್ತು. ಆ ಕಣ್ಣಪ್ಪ ಶೂಟಿಂಗ್ನಲ್ಲಿ ಮರ ಕಟ್ಟಾಕ್ಬಿಡ್ತಾರೆ. ಹೌದು, ನಿಮಗೆಲ್ಲ ಗೊತ್ತಿದೆ. ಈಗೇನೋ ಟೆಕ್ನಿಕಲ್ ಆಗಿ ಮಾಡ್ತಾರೆ, ಏನೋ 10 ನಿಮಿಷ 15 ನಿಮಿಷ ಮಾಡ್ತಾರೆ. ಬೆಳಿಗ್ಗೆ ಕಟ್ಟಾಕ್ಬಿಟ್ಟಿದ್ದಾರೆ, ಸಂಜೆವರೆಗೂ ಶಾರ್ಟ್ ಮುಗ್ದಿಲ್ಲ. ಸಂಜೆಯವರು ಶಾರ್ಟ್ ಮುಗ್ದಿಲ್ಲ ಸ್ವಾಮಿ, ಹಗ್ಗ ಕಟ್ಟಾಕ್ಬಿಟ್ಟಿದ್ದಾರೆ. ಮಧ್ಯೆ ಬ್ರೇಕ್ ಹೋಗಿದ್ರಂತೆ ಸರ್. ಏನೂ ಇಲ್ಲ, ಎಂಥದೂ ಇಲ್ಲ. ಶೂಟಿಂಗ್ ಮಾಡೋರು ಉಳಿದವರು ಬ್ರೇಕ್ ಹೋಗಿದ್ರಂತೆ, ಇವರು ಅದೇ ಪೊಸಿಷನ್ ಹಾಗೆ ಇದ್ರು. ಅಲ್ಲೇ ಮರದ ಕಟ್ಟಾಕಿ ಹಾಗೆ ಇದ್ದಾರೆ. ಸಾಯಂಕಾಲ ಓಕೆ ಆಯಿತು ಅಂತ ಕಟ್ಟು ಬಿತ್ತಾರೆ ಸ್ವಾಮಿ. ಆ ಕಟ್ಟು ಬಿಚ್ಚಿದಾಗ ದೊಪ್ಪಂತ ಕೆಳಗೆ ಬಿದ್ದುಬಿಡ್ತಾರೆ. ಎಲ್ಲರೂ ಗಾಬರಿ ಆಗ್ತಾರೆ. ಆಮೇಲೆ ನೀರಿಗೆಲ್ಲ ಚಿಮ್ಸಿ ಎಬ್ಬರಿಸ್ತಾರೆ. ಅಂದರೆ ಕಣ್ಣಪ್ಪ ಪಾತ್ರ ಮಾಡಬೇಕಾದ್ರೆ ಎಷ್ಟು ಕಷ್ಟಪಟ್ಟಿದ್ರು ಅನ್ನೋದಕ್ಕೆ ಅದೊಂದು ಸಾಕ್ಷಿ. ಆ ಕಣ್ಣಪ್ಪ, ಆ ಶಿವನೇ ಅವ್ರಿಗೆ ಈ ಥರದ್ದು ಕೊಟ್ಟ ಅಂತ ಕಾಣುತ್ತೆ. ಕಣ್ಣು ಕೊಟ್ಟರು, ಶಿವಪ್ಪನ ಕಣ್ಣು ಕೊಟ್ಟರು. ಅವ್ರಿಗೆ ಜೀವನನೇ ಕೊಟ್ಬಿಟ್ಟ ಶಿವಪ್ಪ ಅವ್ರಿಗೆ. ಇವತ್ತು ರಾಜ್ಕುಮಾರ್, ನೀವು ಎಲ್ಲರೂ ಕೂಡ ನೆನ್ಕೋತಾ ಇದ್ದೀವಿ ರಾಜ್ಕುಮಾರ್ ಅಂತ. ಆ 5 ಅಕ್ಷರ ಇದೆಯಲ್ಲ, ಅದೊಂದು ಹೇಳ್ತಾ ಇದ್ರಿ ನೀವು. ಈ ರಾಜ್ಕುಮಾರ್ದ ಹೆಸರಿಟ್ಟಿದ್ದು ಯಾರು ಗೊತ್ತಾ? HL ಸಿಂಹ ಅವರು. ಅದಕ್ಕೊಂದು ನಿದರ್ಶನ ಹೇಳ್ಬಿಡ್ತೀನಿ. ಶೂಟಿಂಗ್ ಮಾಡ್ತಾ ಇರ್ತಾರೆ ಬೇಡ್ರ ಕಣ್ಣಪ್ಪ. ಆವಾಗ ಕರೀತಾರೆ, ಮುತ್ತರಾಜು, ನಿನ್ನ ಇವಾಗ ಹೆಸರು ಚೇಂಜ್ ಮಾಡ್ತೀನಿ. ಬೇಡಪ್ಪ, ನೀವು ಹೇಳಿದ್ರಲ್ಲ ಆವಾಗಲೇ, ಬೇಡ, ನಮ್ಮ ಅಪ್ಪ ಅಮ್ಮ ಇಟ್ಟಿರೋದು ಬೇಡ, ಇದು ನಮಗೆ ಮುತ್ತಪ್ಪ ಅಂದರೆ ಮುತ್ತತ್ರಾಯನ ಹಲಗೂರು ಮುತ್ತತ್ರಾಯನ ಹೆಸರದು ಬೇಡಪ್ಪ ಅನ್ನೋದು ಬೇಡ, ನಮ್ಮ ಅಪ್ಪ ಅಮ್ಮ ಬೈಕೋತಾರೆ. ಹಂಗಲ್ಲ, ಬಾರೇ ಇಲ್ಲಿ ಅಂತ ಹೇಳಿ ವರದಪ್ಪನ ಕರೆದು ಕೂರಿಸ್ಕೊಂಡು, ನೋಡಪ್ಪ ಈಗ ಚೇಂಜ್ ಮಾಡ್ತೀನಿ. ಹೇಗೆ? ರಾಜ್ ಕಪೂರ್ ಮೊದಲನೇ 2 ಅಕ್ಷರ ತಗೊಳ್ತಾರೆ. ರಾಜ್ ಕಪೂರ್ದು 2 ಅಕ್ಷರ. ದಿಲೀಪ್ ಕುಮಾರ್ ಅದು 3 ಅಕ್ಷರ. ಅದು 3 ಅಕ್ಷರ, 2 ಅಕ್ಷರ ಸೇರಿ ರಾಜ್ಕುಮಾರ್ದು ಹೆಸರಿಟ್ಟಿದ್ದು HL ಸಿಂಹ ಅವರು. ಅದೇ ನೋಡಿ, ಇದೆಲ್ಲ ಒಂದು ನಡೆದು ಬಂದ ದಾರಿ. ಇದನ್ನೆಲ್ಲ ನೀವು ಹೇಳಿದ ಹಾಗೆ ಸರ್, ಆ ಕಷ್ಟದ ದಿನಗಳಿಗೆ ಹೊಂದಿಕೆ ಆಗುವಂಥ ಒಂದು ಹಾಡಿದೆ, ಅದನ್ನು ನಾವು ಈಗ ಈ ಹೊತ್ತಲ್ಲಿ ಕೇಳೋಣ. ನಿನ್ನ ಕಂಗಳ ಬಿಸಿಯ ಹನಿಯು 100 ಕಥೆಯ ಹೇಳಿದೆ. ರಾಜ್ಕುಮಾರ್ ಒಬ್ಬ ಮಗನಾಗಿ ಹೇಗಿರಬೇಕು ಅನ್ನೋದನ್ನು ಆ ಚಿತ್ರಿಕೆಯಲ್ಲಿ ಅವ್ರು ತೋರಿಸ್ಕೊಡ್ತಾರೆ. ಅದ್ಭುತವಾದಂಥ ಗೀತೆ ರಾಮಚಂದ್ರ ಹಡಪದ ಹಾಡ್ತಾರೆ. ನಿನ್ನ ಕಂಗಳ ಬಿಸಿಯ ಹನಿಗಳು 100 ಕಥೆಯ ಹೇಳಿವೆ. ನಿನ್ನ ಪ್ರೇಮದ ನುಡಿಯ ಕೇಳಿ 100 ನೆನಪು ಮೂಡಿದೆ. ನಿನ್ನ ಕಂಗಳ ಬಿಸಿಯ ಹನಿಗಳು 100 ಕಥೆಯ ಹೇಳಿವೆ. ತಂದೆಯಾಗಿ ತಾಯಿಯಾಗಿ ಮಮತೆಯಿಂದ ಬೆಳೆಸಿದೆ. ತಂದೆಯಾಗಿ ತಾಯಿಯಾಗಿ ಮಮತೆಯಿಂದ ಬೆಳೆಸಿದೆ. ಬಿಸಿಲು ಮಳೆಗೆ ನರಳದಂತೆ ನಿನ್ನ ನೆರಳಲಿ ಸಲಗಿದೆ. ಆ ಪ್ರೀತಿಯ ಮನ ಮರೆಯುವುದೇ.
ನಿನ್ನ ಕಂಗಳ ಬಿಸಿಯ ಹನಿಗಳು ನೂರು ಕಥೆಯ ಹೇಳಿವೆ. ನಿನ್ನ ಪ್ರೇಮದ ನುಡಿಯ ಕೇಳಿ ನೂರು ನೆನಪು ಮೂಡಿವೆ. ಬಳ್ಳಿಯಂತೆ ಹಬ್ಬಿ ನಿನ್ನ ಆಸರೆಯಲ್ಲಿ ಬೆಳೆದೆನು. ಆ ಆ, ಬಳ್ಳಿಯಂತೆ ಹಬ್ಬಿ ನಿನ್ನ ಆಸರೆಯಲ್ಲಿ ಬೆಳೆದೆನು. ನನ್ನ ತಾಯಿಯ ಪಾದದಾಣೆ ಬೇರೆಯೇ ನಾನು ಅರಿಯನು. ನೀನೆ ನನ್ನ ದೇವನು. ನಿನ್ನ ಕಂಗಳ ಬಿಸಿಯ ಹನಿಗಳು ನೂರು ಕಥೆಯ ಹೇಳಿವೆ. ನಿನ್ನ ಪ್ರೇಮದ ನುಡಿಯ ಕೇಳಿ ನೂರು ನೆನಪು ಮೂಡಿವೆ. ನೀನು ನಕ್ಕರೆ ನಾನು ನಗುವೆ, ಅತ್ತರೆ ನಾಡುವೆನು. ನೀನು ನಕ್ಕರೆ ನಾನು ನಗುವೆ, ಅತ್ತರೆ ನಾಡುವೆನು. ನಿನ್ನ ಉಸಿರಲ್ಲಿ ಉಸಿರು ಬೆರೆತಿದೆ, ನಿನ್ನಲೊಂದಾಗಿರುವೆನು. ನಿನ್ನ ಕಾಣದೆ ಬದುಕೆನು. ನಿನ್ನ ಕಂಗಳ ಬಿಸಿಯ ಹನಿಗಳು ನೂರು ಕಥೆಯ ಹೇಳಿವೆ. ನಿನ್ನ ಪ್ರೇಮದ ನುಡಿಯ ಕೇಳಿ ನೂರು ನೆನಪು ಮೂಡಿದೆ. ನೂರು ನೆನಪು ಮೂಡಿದೆ. ರಾಜ್ಕುಮಾರ್ ಯಾಕೆ ಇಷ್ಟೊಂದು ದೊಡ್ಡ ವ್ಯಕ್ತಿಯಾಗಿ ಬೆಳೆದರು? ಅವ್ರು ಸ್ವರ್ಗಸ್ಥರಾಗಿ 16-17 ವರ್ಷ ಆದರೂ ಕೂಡ ಯಾಕೆ ನಾವು ನೀವು ನೆನ್ಕೋತೀವಿ ಅಂತ ಹೇಳಿದ್ರೆ, ಅವ್ರು ಎಷ್ಟು ಸಿಂಪಲ್ ಸಾಮಾನ್ಯ ಮನುಷ್ಯರ ರೀತಿಯಲ್ಲಿ ಮನೇಲಿ ಇರ್ತಿದ್ರಪ್ಪ ಅಂತ ಹೇಳಿದ್ರೆ, ಒಂದು ಸಲ ಮದ್ರಾಸಲ್ಲಿ ಮನೆಗೆ ನಮ್ಮ ವರದ ಮಾಮ ಏನು ಮಾಡ್ತಾರೆ, ಇರಲಿ ಅಂಥೇಳಿ ಇವ್ರ ಮನೆ ಬೆಡ್ರೂಮ್ಗೆ ದೊಡ್ಡ ಮಂಚ ಮಾಡಿಸ್ತಾರೆ. ಮಂಚ ಮಾಡಿಸಿ ಬೆಡ್ ಗಿಡ್ಡೆಲ್ಲ ಹಾಕಿ ತುಂಬ ಚೆನ್ನಾಗಿದೆ. ಅಲ್ಲಿ ನಮ್ಮ ಅಣ್ಣ ಮಲೆಕಳ್ಳಿ ಅಂತ. ಸರಿ ಇವರು ಬಂದರು, ಮುಟ್ಟು ನೋಡಿದ್ರು, ಓಹೋ ಎಷ್ಟು ಚೆನ್ನಾಗಿದೆ ಬೆಡ್ಡು. ಅದು ನಾನು ಇದ್ದೆ ಅಲ್ಲಿ, ನಮ್ಮ ತಾಯಿ, ನಮ್ಮ ಅತ್ತೆ, ರಾಜ್ಕುಮಾರ್ ತಾಯಿ. ರಾಜ್ಕುಮಾರ್ ಹೋಗ್ಬಿಟ್ಟು ನಮ್ಮ ಅಕ್ಕನ ಕರೆದ್ರು, ಪಾರ್ವತಿ ಬಾಯ್ಲಿ ಏನು ರೀ ಇದು? ಅದು ಗೊತ್ತು ಪಾರ್ವತಿ ಸ್ವಲ್ಪ ಖಡಕ್ ಸ್ವಲ್ಪ. ನಮ್ಮ ಅಕ್ಕ, ಏನಿಲ್ಲ ಪಾರ್ವತಿ, ಈ ಬೆಡ್ ತುಂಬ ಚೆನ್ನಾಗಿದೆ. ಇವತ್ತು ಈ ಬೆಡ್ ಮೇಲೆ ನಿಮ್ಮವ್ವೆ ನಮ್ಮವ್ವ ಮಲಿಕಳ್ಳಿ ಅವ್ರಿಗೆ ಮಾಡಿಸಿದ ಬೆಡ್ ಮೇಲೆ ನಿಮ್ಮವ್ವೆ ನಮ್ಮವ್ವೆ ಮಲಿಕಳ್ಳಿ ಇವತ್ತು. ಆಮೇಲೆ ಇದೇನು ರೀ ಇದು ವರದಪ್ಪ ಮಾಡಿಸಿದ್ದು ನೀವು ಹಿಂಗಂತೀರಲ್ಲ. ಇಲ್ಲ ಪಾರ್ವತಿ, ತುಂಬ ಚೆನ್ನಾಗಿದೆ. ಅಂದರೆ ರಾಜ್ಕುಮಾರ್ ಅವರು ಯಾವತ್ತೂ ಕೂಡ ಯಾವುದನ್ನು ಆಸೆ ಪಟ್ಟವರಲ್ಲ. ನಿಜವಲ್ಲ, ಮನೆ ಒಳಗಡೆ ಅವ್ರು ಎಷ್ಟು ಸಿಂಪಲ್ಲಾಗಿ ಇರ್ತಿದ್ರಪ್ಪ ಅಂತಂತ ಹೇಳಿದ್ರೆ ನಿಮಗೆ ಗೊತ್ತಿಲ್ಲ. ಅವ್ರು ತಿರುಗಾಡುವಾಗ ಏನಾದರೂ ಅನ್ನದಗಳು ಸಿಕ್ಬಿಟ್ರೆ, ಅನ್ನದಗಳು ಕಾಲು ಸಿಕ್ಬಿಟ್ರೆ, ಅಯ್ಯಯ್ಯೋ ಪಾರ್ವತಿ ಇದೇನಮ್ಮ ಇದು, ಯಾಕ್ರಪ್ಪ ಈ ಅನ್ನದಗಳು ತುಳಿಬಾರ್ದಪ್ಪ, ಈ ಅನ್ನಕ್ಕೋಸ್ಕರ ನಾವು ಬಂದಿದ್ದು, ಈ ಅನ್ನಕ್ಕೋಸ್ಕರ ಇಷ್ಟು ಕಷ್ಟಪಡ್ತಾ ಇದ್ದೀವಪ್ಪ, ಬ್ಯಾಡಿಯಪ್ಪ ಅಂತ ಅನ್ನದಗಳು ತಗೊಂಡು ಕಣ್ಣು ಹೊತ್ಕೊಂಡು ಇದು ಮಾಡ್ತಾಯಿದ್ರು. ಅಂದರೆ ಅವ್ರ ಲಿವಿಂಗ್
ಆ ಸಿಂಪಲ್ತನ ಎಷ್ಟು ಇದೆ ಅನ್ನೋದಕ್ಕೆ ನಿಮ್ಗೆ ಹೇಳಿದೆ. ಖುಷಿ ಆಯಿತು. ಎಲ್ರಿಗೂ ನಮಸ್ಕಾರ. ನಮ್ಮನ್ನು ಕರೆಸಿ ನೀವು ಬಂದಿದ್ದು ನಮ್ಗೆ ಖುಷಿ ಸರ್. ಈ ಕಾರ್ಯಕ್ರಮ ನಾವು ಇಂಥ ಪ್ರಯತ್ನಗಳು ಪ್ರಾಯಶಃ ರಾಜ್ಯಾದ್ಯಂತ ನಡೀತಾ ಇರುತ್ತೆ, ನಿರಂತರವಾಗಿ ಮುಂದೆಯೂ ಕೂಡ. ನಿಮ್ಮ ಉಪಸ್ಥಿತಿ ನಮ್ಗೆ ಇನ್ನಷ್ಟು ಖುಷಿ ಕೊಟ್ಟಿದೆ. ಗಾಯಕರು ಜೊತೆಲಿರ್ತಕ್ಕಂಥ ಸಹ ಗಾಯಕರು ಎಲ್ಲರೂ ಕೂಡ ಎಷ್ಟು ಮಟ್ಟಿಗೆ ಕೇಳ್ತಾ ಇದ್ರೆ ಕೇಳ್ತಾನೆ ಇರಬೇಕು ಅನಿಸುತ್ತೆ. ಹೊತ್ತೋಗೋದು ಗೊತ್ತಾಗಲ್ಲ. ನಂಬ್ತೀರಾ ಬಿಡ್ತೀರಾ? ನಾನು ಬೆಳಗ್ಗೆ ಮನೆ ಬಿಟ್ಟಿರೋದು, 2ನೇ ಫಂಕ್ಷನ್ 3ನೇ ಫಂಕ್ಷನ್ ಬರಲೇಬೇಕು ಅಂತ ಹೇಳಿ ನಮ್ಮ ಸ್ನೇಹಿತರು ಕರ್ಕೊಂಡು ಬಂದಿದ್ದೀನಿ. ನನ್ನ ಮಗಳು ಫೋನ್ ಮಾಡ್ತೀನಿ, ಹೇಳಿದ್ದೀನಿ ಏನು ಆರಾಮ ಮಾಡ್ಕೋ ಪಾಂಡ್ರಂಗ, ನಾನು ಹಾಡು ಕೇಳ್ತಾ ಇದ್ದೀನಿ, ಖುಷಿ ಪಡ್ತಾ ಇದ್ದೀನಿ. ನಮ್ಮದೊಂದು ಕುಮಾರ್ ಬಂಗಾರಪ್ಪ ನಮ್ಮ ಸ್ನೇಹಿತರೆಲ್ಲ ಕೂತಿದ್ದಾರೆ ಇಲ್ಲಿ, ಭಾಳ ಖುಷಿ ಆಗುತ್ತೆ. ನಿಜವಾಗ್ಲೂ ಎಲ್ಲ ವಾದ್ಯ ವೃಂದದವ್ರು ತುಂಬ ಚೆನ್ನಾಗಿ ನುಡಿಸ್ತಾ ಇದ್ದೀರಿ. ತಾಳಕ್ಕೆ ತಕ್ಕ ಮೇಳ ಅಂತ ಹೇಳ್ತಾರೆ ಹಾಗೆ. ಜೊತೆಗೆ ನಿಮ್ಮ ವಾಗ್ಜರಿ ಏನು ಸ್ವಾಮಿ, ನೀವು ಎಲ್ಲಿ ಕಲ್ತ್ರಿ ಸ್ವಾಮಿ? ಆ ಸರಸ್ವತಿ ಆ ನಾಲ್ಗೆ ಮೇಲೆ ಆಡಿಸ್ತಿರಲ್ಲ ಸ್ವಾಮಿ. ತುಂಬ ಧನ್ಯವಾದಗಳು ಸ್ವಾಮಿ ನಿಮಗೆ. ನಿಮಗೂ ಅಷ್ಟೇ ಧನ್ಯವಾದ. ನಮ್ಮದೊಂದು ಪುಟ್ಟ ಗೌರವವನ್ನು ತಾವು ಸ್ವೀಕರಿಸಬೇಕು. ಹಾಗೆ ಷಣ್ಮುಖ ಅವರು ಇಲ್ಲಿದ್ದಾರೆ, ರಾಜ್ಕುಮಾರ್ ಅವರ ಮೊಮ್ಮಗ. ಅವ್ರು ದಯಮಾಡಿ ವೇದಿಕೆಗೆ ಬರಬೇಕಾಗಿ ನಾನು ವಿನಂತಿಸ್ಕೊಳ್ತೇನೆ. ಕುಮಾರ್ ಬಂಗಾರಪ್ಪ ಅವರು ನಮ್ಮ ಜೊತೆಗಿದ್ದಾರೆ. ಅವರನ್ನು ಮಾತಾಡಿಸೋದಾ ಅಥವಾ ಹಾಡು ಹಾಡಿಸೋದಾ ಅಂತ ನೀವು ನಿರ್ಧಾರ ಮಾಡಬೇಕು. ಮೊದಲಿಗೆ ಅವ್ರನ್ನ ನಾನು ವೇದಿಕೆಗೆ ಬರ್ತೀನಿ. ಸ್ವತಃ ರಾಜ್ಕುಮಾರ್ಗೆ ವಿಶೇಷ ಒಲವಿರುವಂತಹ ವ್ಯಕ್ತಿಯಾಗಿ ಅವರಿಂದ ಅಶ್ವಮೇಧ ಎನ್ನುವಂತಹ ಗೀತೆಯನ್ನು ಕುಮಾರ್ ಬಂಗಾರಪ್ಪ ಅವರು ಚಿತ್ರದಲ್ಲಿ ಅಳವಡಿಸ್ಕೊಳ್ತಾರೆ. ಅವರು ಆ ಹಾಡಿದ ಘಟನೆಯನ್ನು ಸ್ವಲ್ಪ ವಿವರಿಸಿ ಆ ಗೀತೆಯನ್ನು ನೀವು ಪ್ರಸ್ತುತಪಡಿಸಬೇಕಾಗಿ ನಾನು ವಿನಂತಿಸ್ಕೊಳ್ತೇನೆ. ರಾಜ್ಕುಮಾರ್ ಅವರ ಮನೆತನದವರಿದ್ದಾರೆ, ಅವರಿಗೆ ನಮಸ್ಕಾರ ಮಾಡಿದರೆ ಮನೆಯವರಿಗೆ ನಮಸ್ಕಾರ ಮಾಡಬೇಕು. ಚಿತ್ರರಂಗದ ಅನೇಕ ಗಣ್ಯ ವ್ಯಕ್ತಿಗಳು ಬಂದು ಹೋಗಿದ್ದಾರೆ, ಇದ್ದಾರೆ. ಅವರಿಗೆ ನಮಸ್ಕಾರ ಮಾಡಿದರೆ ಚಿತ್ರರಂಗಕ್ಕೆ ನಮನ ಮಾಡ್ದಂಗೆ. ರಾಜ್ಕುಮಾರ್ ಅವರಿಗೆ ನಮಸ್ಕಾರ ಮಾಡಬೇಕು, ನಮನವನ್ನು ಸಲ್ಲಿಸಬೇಕು ಅಂದರೆ ಅಭಿಮಾನಿ ದೇವರುಗಳು ನೀವಿದ್ದೀರಲ್ಲ, ನಿಮಗೆ ನಮಸ್ಕಾರ ಮಾಡಿದರೆ ರಾಜ್ಕುಮಾರ್ ಅವರಿಗೆ ನಮನ ಮಾಡಬೇಕು. ಅಂದರೆ ರಾಜ್ಕುಮಾರ್ ಅವರು ಯಾವತ್ತೂ ಕೂಡ ಅಭಿಮಾನಿಗಳನ್ನು ದೇವರು ಅಂತ ಹೇಳಿ ಅವತ್ತಿನ ದಿನ ಕರೆದಿದ್ದಾರೆ ಅನ್ನೋದಾದರೆ, ಉಚ್ಚಾರಣೆ ಮಾಡಿದ್ದಾರೆ ಅನ್ನೋದಾದರೆ, ಆ ಕಾರಣಕ್ಕೋಸ್ಕರನೇ ನೀವು ಇವತ್ತು ರಾಜ್ಕುಮಾರ್ ಅವರಿಗೆ ಇಷ್ಟೊಂದು ಗೌರವವನ್ನು, ಇಷ್ಟೊಂದು ನಮ್ಮ ಬಾಂಧವ್ಯವನ್ನು ಸೇರಿಸಿದ್ರು. ಮನೆಯವ್ರಿಗಿಂತ ಜಾಸ್ತಿ, ಚಿತ್ರರಂಗದಿಂದ ಜಾಸ್ತಿ ರಾಜ್ಕುಮಾರ ಅಂದರೆ ಇವರು ನಮ್ಮವನು ಅನ್ನತಕ್ಕಂಥ ಏಕ ವಚನದಲ್ಲಿ ತೆಗೆತಕ್ಕಂಥ ಒಂದು ಹಕ್ಕು ಅದು ಅಭಿಮಾನಿ ದೇವರುಗಳಿಗೆ ಮಾತ್ರ ಇರುತ್ತೆ. ಹಾಗಾಗಿ ಇವತ್ತು ನನ್ನನ್ನು ಇಲ್ಲಿ ತಂದು ನಿಲ್ಲಿಸೋದಕ್ಕೂ ಕೂಡ ಆ ಅಶ್ವಮೇಧದ ಚಿತ್ರದ ಹಾಡು ಅಂತ ನಾನು ಭಾವಿಸ್ತೀನಿ. ನಂದದು ಒಂದು ರೀತಿಯಲ್ಲಿ ಒಂದು ಸರ್ಕಸ್ಸೇ ಅದು. ರಾಜ್ಕುಮಾರ್ ಅವರು ಯಾವತ್ತೂ ಕೂಡ ಹೊರಗಡೆಯವರಿಗೆ ಹಾಡಿರಲಿಲ್ಲ, ಎಲ್ಲೂ ಬೇರೆಯವ್ರಿಗೆ ಯಾರಿಗೂ ಹಾಡಿರಲಿಲ್ಲ. ನಾವು ಅಶ್ವಮೇಧದ ಕಂಪೋಸಿಂಗ್ನ CR ಸಿಂಹವರು, ದೊಡ್ಡರೇಗೇಗೌಡರು ಅದಕ್ಕೆ ಸಾಹಿತ್ಯವನ್ನು ಬರೆದರು. ನಂದಿ ಹಿಲ್ಸಲ್ಲಿ ಸುಮಾರು 7 ದಿನಗಳ ಕಾಲ ನಿರಂತರವಾಗಿ ಅದನ್ನೆಲ್ಲದನ್ನು ಕೂಡ ರೆಡಿ ಮಾಡಿದ ಮೇಲೆ ಯಾರ ಹತ್ರ ಹಾಡಿಸ್ಬೇಕಿದ್ದು ಕ್ಲೈಮ್ಯಾಕ್ಸ್ ಸಾಂಗ್ನ ಅಂಥೇಳಿ ಬಂತು. ನಾನು ಸುಮ್ಮನೆ ಇದ್ದವನು CR ಸಿಂಹ ಅವರಿಗೆ ಮತ್ತು ಸಂಗೀತ ರಾಜ್ ಅವರು, ವೆಂಕಟೇಶ್ ಅವರಿಗೆ, ರಾಜ್ಕುಮಾರ್ ಅಪ್ಪಾಜಿ ಇದ್ದಾರೆ, ಅಪ್ಪಾಜಿ ಅಂತಿದ್ವಿ, ಅಪ್ಪಾಜಿಯವರಿದ್ದಾರೆ, ಹಾಡಿಸ್ಬಿಡೋಣ ಅಂತೇಳಿ. ಆ ಹಾಡ್ತಾರೋ ಇಲ್ವೇ ಗೊತ್ತಿಲ್ವೇ, ಒಂದು ಸರಿ ಕೇಳ್ಬಿಡ್ತೀನಿ ಅಂಥೇಳಿ ಮನೆಗೆ ಬಂದೆ. ಮನೆಗೆ ಬಂದು ಅಪ್ಪಾಜಿ ಹಿಂಗೊಂದು ಬ್ಯಾಕ್ಗ್ರೌಂಡ್ ಸಾಂಗ್ ಇದೆ ಅಶ್ವಮೇಧದ್ದು ಅಂತ ಒಂದು ಚಿತ್ರ ಮಾಡ್ತಾಯಿದ್ದೀವಿ, ಹಾಡಬೇಕಲ್ಲ ಅಪ್ಪಾಜಿ. ಏನು ಕಂದ ಅದು, ಅಲ್ಲಿವರೆಗೂ ಹಾಡಿರಲಿಲ್ಲ ಯಾರಿಗೂ. ನೀನೇನು ಕೇಳೋದಿದೆ, ಶಿವು ಕೇಳಿದ್ರೆ ನೀನು ಕೇಳಿದರೆ ಒಂದೇ,
ಅದನ್ನು ನೀಗೂ ಶಿವಗೂ ಯಾರಿಗೆ ಆದರೂ ಕೂಡ ಚಿತ್ರರಂಗದಲ್ಲಿ ಸೇವೆ ಮಾಡಬೇಕು ಅನ್ನೋದಾದರೆ ಮೊದಲನೇದು ಬರ್ತೀನಿ, ನೀನು ಹಾಡನ್ನು ನುಡಿ ಅಂದರು. ಅಂದರೆ ಯಾರಿಗೂ ಅವರಿಗೆ ಒಂದು ಚಿತ್ರರಂಗದಲ್ಲಿ ಕಲೆಗೆ ಸೇವೆ ಮಾಡಬೇಕು ಅಂದರೆ ಅದು ದೇವ್ರ ಸೇವೆ ಮಾಡ್ದಂಗೆ ಅನ್ನೋ ಲೆಕ್ಕದಲ್ಲಿ ರಾಜ್ಕುಮಾರ್ ಅವರು ಇಟ್ಕೊಂಡಿದ್ರು. ಅದನ್ನು ಎಷ್ಟು ಸಾವಿರ ಸರಿ ಎಷ್ಟೆಷ್ಟು ಜನ ಕೇಳಿದ್ದಾರೋ, ನಾವೆಲ್ಲರೂ ಈ ಚಿತ್ರವನ್ನು ಮಾಡಬೇಕಾದ್ರೆ ಎಷ್ಟೆಷ್ಟು ಸರಿ ನಾವು ಕೇಳಿದ್ದೀವೋ ಗೊತ್ತಿಲ್ಲ. ಆದರೆ ಇವತ್ತಿಗೂ ಕೂಡ ಆ ಹಾಡು ಇಷ್ಟೊಂದು ಜನ ಅದಕ್ಕೆ ಆಶೀರ್ವಾದ ಮಾಡಿದ್ದಾರೆ ಅಂದರೆ ಅದಕ್ಕೆ ಮೂಲ ಕಾರಣ ರಾಜ್ಕುಮಾರ್ ಅವರೇ ಅಂತ ಹೇಳಿ ನಾನು ಭಾವಿಸ್ತೀನಿ. ಇನ್ನು ಹೆಚ್ಚಿಗೆ ಮಾತು ಬೇಡ ಅಂತ ಹೇಳಿ ಅನಿಸುತ್ತೆ. ಅಲ್ಲ, ಅಲ್ಪ ಸ್ವಲ್ಪ ಅಲ್ಲೆಲ್ಲಾದರೂ ತಪ್ಪಾದರೆ ದಯಮಾಡಿ ಕ್ಷಮೆ ಇರಲಿ. ಇದೊಂದು ಪ್ರಯತ್ನ ಅಂಥೇಳಿ ನಾನು ಮಾಡ್ತೇನೆ. ಹೃದಯ ಸಮುದ್ರ ಕಲಕಿ ಹೊತ್ತಿದ ದ್ವೇಷದ ಬೆಂಕಿ, ರೋಷಾಗ್ನಿ ಜ್ವಾಲೆ ಉರಿದುರಿದು ಸಮುದ್ರ ಕಲಕಿ ಹೊತ್ತಿದ ದ್ವೇಷದ ಬೆಂಕಿ, ರೋಷಾಗ್ನಿ ಜ್ವಾಲೆ ಉರಿದುರಿದು ದುಷ್ಟ ಸಂಹಾರಕ್ಕೆ ಸತ್ಯ ಜಿಂಕಾರಕ್ಕೆ ಪ್ರಾಣ ಒತ್ತೆ ಇಟ್ಟು ಹೋರಾಡುವೆ. ದಿಟ್ಟ ಹೆಜ್ಜೆ ಇಟ್ಟು ಎನ್ನ ದೀಕ್ಷೆ ಹೊತ್ತು ನಡೆಸುವ ಅಶ್ವಮೇಧ 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 ಅಶ್ವಮೇಧ. ಸೂರ್ಯಚಂದ್ರರೇ ನಿನ್ನ ಕಂಗಳು, ಗಿರಿಶೃಂಗವೇ ನಿನ್ನ ಅಂಗವೋ. ಓ ಓ ದಿಕ್ಪಾಲಕರೇ ನಿನ್ನ ಕಾಲ್ಗಳು, ಮಿಂಚು ಸಿಡಿಲು ನಿನ್ನ ವೇಗವು, ಜೀವದಲ್ಲಿ ಬೆರೆತು ಹೋದ ಭಾವದಲ್ಲಿ ಕರಗಿ ಹೋದ ಜೀವಾಶ್ವವೇ ದೂರಾದೆಯ, ಪ್ರಾಣಾಶ್ವವೇ ಮರೆಯಾದೆಯ. ಇಟ್ಟ ಹೆಜ್ಜೆ ಇಟ್ಟು ಎನ್ನ ದೀಕ್ಷೆ ನಡೆಸುವ ಅಶ್ವಮೇಧ 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 ಅಶ್ವಮೇಧ.
ಶಸ್ತ್ರ ತೇಜದ ಕತ್ತಿ ಇರಿದು ಕೂಳ ರಾಕ್ಷಸರ ಕೊಚ್ಚಿಗಳಿವೆ ನೀತಿ ನೇಮಗಳ ಬಿತ್ತಿ ಬೆಳವೆ ಆಕಾಶವೇ ಮೇಲ್ಬೀಳಲಿ ಭೂತಾಯಿಯೇ ಬಾಯ್ಬೀರಿಯಲಿ ಇಟ್ಟ ಹೆಜ್ಜೆ ಇಟ್ಟು ಎನ್ನ ದೀಕ್ಷೆ ನಡೆಸಿದ ಅಶ್ವಮೇಧ 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 ಹೃದಯ ಸಮುದ್ರ ಕಲಕಿ ಒತ್ತಿದ ವೇಷದ ಬೆಂಕಿ ರೋಷಾಗ್ನಿ ಜ್ವಾಲೆ ಉರಿದುರಿದು ದುಷ್ಟ ಸಂಹಾರಕ್ಕೆ ಸತ್ಯ ಜೀಕಾರಕ್ಕೆ ಪ್ರಾಣ ಒತ್ತೆ ಇಟ್ಟು ಹೋರಾಡುವೆ ದಿಟ್ಟ ಹೆಜ್ಜೆ ಇಟ್ಟು ಎನ್ನ ದೀಕ್ಷೆ ನಡೆಸಿದ ಅಶ್ವಮೇಧ 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 ಆ ಖಂಡಿತವಾಗಿ ಇದು ಸುಲಭದ ಮಾತಲ್ಲ. ನಿಜಕ್ಕೂ ತಾಮ ಅಭಿನಯದ ಈ ಗೀತೆಯನ್ನು ಅಷ್ಟು ಸೊಗಸಾಗಿ ಅವರ ಈ ಪ್ಯಾಷನ್ಗೆ ನಾವು ಅಭಿನಂದಿಸ್ಬೇಕ್ರಿ. ಅವರಿಗೆ ಆದಂಥ ಎಲ್ಲ ವ್ಯವಸ್ಥೆಗಳಿದ್ದಂಥ ದಿನಗಳಲ್ಲಿಯೂ ಕೂಡ ಚಿತ್ರರಂಗಕ್ಕೆ ಧುಮುಕಿ ಒಂದಷ್ಟು ಚಿತ್ರಗಳನ್ನು ಸೃಷ್ಟಿಸಿಕೊಟ್ಟು ಪರಮಪದದ ವತಿಯಿಂದ ಅವರಿಗೊಂದು ಪ್ರೀತಿಯ ಗೌರವದ ಕಾಣಿಕೆ ಸರ್ ಒಪ್ಪಿಸ್ಕೊಳ್ಳಿ. ಪ್ರಕಾಶ್ ಅವರು ದಯಮಾಡಿ ವೇದಿಕೆಗೆ ಬರಬೇಕಾಗಿ ನಾನು ವಿನಂತಿಸ್ಕೊಳ್ತೀನಿ. ಅವರಿಗೊಂದು ಸ್ಮರಣಿಕೆಯನ್ನು ಹಸ್ತಾಂತರಿಸಬೇಕಾಗಿ ನಾನು ಕೇಳ್ಕೊಳ್ತೇನೆ. ಮತ್ತೊಂದು ಗೀತೆ, ನೀ ಬಂದು ನಿಂತಾಗ ನಿಂತು ನೀ ನಕ್ಕಾಗ ಸೋತೆ ನಾನಾಗ. ನೀ ಬಂದು ನಿಂತಾಗ ನಿಂತು ನೀ ನಕ್ಕಾಗ ನಕ್ಕು ನೀ ಸೆಳೆದಾಗ ಸೋತೆ ನಾನಾಗ. ನೀ ಬಂದು ನಿಂತಾಗ ನಿಂತು ನೀ ನಕ್ಕಾಗ ನಕ್ಕು ನೀ ಸೆಳೆದಾಗ ಸೋತೆ ನಾನಾಗ. ವಾಸಂತಿ ನಲಿದಾಗ ವಾಸಂತಿ ನಲಿದಾಗ ಹಸಿರುಟ್ಟು ನಗುವಾಗ ವನದೇವಿ ಅಡಿ ಮೇಲೆ ಅಡಿಯಿಟ್ಟು ಬರುವಾಗ ಮುಗಿಲೊಂದು ಕರೆದಾಗ ನವಿಲೊಂದು ಮೆರೆದಾಗ ಕೊಡಲಲ್ಲಿ ಹೊಸದೊಂದು ನವ ಜೀವ ಬಂದಾಗ ಕೈ ಕೈ ಸೋತಾಗ ಮನವೆರಡು ಬೆರೆತಾಗ ಹಿಡಿದಂತ ಹೊಸರಾಗ ಅದುವೇ ಅನುರಾಗ. ಬಾರ 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 ಜೇನಂತ ಮಾತಲ್ಲಿ ಜೇನಂತ ಮಾತಲ್ಲಿ ಕುಡಿಗಣ್ಣ ಸಂಚಲ್ಲಿ ನಗುವೆಂಬ ಗೋಚಲ್ಲಿ ನಿಂತೆ ನೀ ಮನದಲ್ಲಿ. ಎದುರಾದ ಹಗಲಲ್ಲಿ ಮರೆಯಾದ ಇರುಳಲ್ಲಿ ನೀ ತಂದ ನೋವಿಗೆ ಕೊನೆಯಲ್ಲಿ ಮೊದಲಲ್ಲಿ
ಒಲವೆಂಬ ರಥದಲ್ಲಿ ಕನಸೆಲ್ಲ ನನಸಾಗಿ ನನಸೆಲ್ಲ ಸೊಗಸಾಗಿ ಯೋಗವೊಂದು ದಿನವಾಗಿ ದಿನವೊಂದು ಕ್ಷಣವಾಗಿ ನಮ್ಮ ಆಸೆ ಹೂವಾಗಿ ಇಂಪಾದ ಹಾಡಾಗಿ ಕಹಿಯಲ್ಲಿ ಸಿಹಿಯಲ್ಲಿ ಮಳೆಯಲ್ಲಿ ಬಿಸಿಲಲ್ಲಿ ಎಂದೆಂದ ಜೊತೆಯಾಗಿ ನಡೆವ ಒಂದಾಗಿ ನೀವಂದು ನಿಂತಾಗ ನಿಂತು ನೀ ನಕ್ಕಾಗ ನಕ್ಕು ನೀ ಸೆಳೆದಾಗ ಸೋತೆ ನಾನಾಗ ನೀವಂದು ನಿಂತಾಗ ನಿಂತು ನೀ ನಕ್ಕಾಗ ನಕ್ಕು ನೀ ಸೆಳೆದಾಗ ಸೋತೆ ನಾನಾಗ ರಾಜ್ಕುಮಾರ್ ಅಭಿನಯಿಸಿದ ಒಂದು ತೂಕದ ಚಿತ್ರವದು ಕಸ್ತೂರಿ ನಿವಾಸ. ಕೇವಲ 19 ದಿನಗಳಲ್ಲಿ ಅದರ ಚಿತ್ರೀಕರಣ ಮುಗಿತಿತ್ತಂತೆ. ನಿಮ್ಗೆ ಗೊತ್ತಿರ್ಬೋದು, ಶಿವಾಜಿ ಗಣೇಶನ್ಗಾಗಿ ಮಾಡಿದಂಥ ಚಿತ್ರಕಥೆ ಅದೇ ಆಗಿತ್ತು. ಅವರು ಈ ದುರಂತ ಪಾತ್ರಕ್ಕೆ ಬೇಡ ಅಂತ ರಿಜೆಕ್ಟ್ ಮಾಡಿಬಿಡ್ತಾರೆ. ಆಮೇಲೆ ರಾಜ್ಕುಮಾರ್ ಅದನ್ನು ವಿಶೇಷವಾಗಿ ತರಿಸ್ಕೊಂಡು ಆ ಸಿನಿಮಾದಲ್ಲಿ ಮಾಡ್ತಾರೆ. ಸಿನಿಮಾ ನಂತರ ಶಿವಾಜಿ ಗಣೇಶನ್ ರಾಜ್ಕುಮಾರ್ ಹೇಳ್ತಾರಂತೆ, ನನಗೆ ಕಾಣದ ಅರ್ಥ ಅಂದೇ ನಿಮಗೆ ಕಂಡದ್ದು, ನೀವು ಸಾಮಾನ್ಯರಲ್ಲ ಬಿಡಿ ಅಂತ. ಮುಂದೆ ಶಿವಾಜಿ ಗಣೇಶನ್ ಅವರ 100ನೇ ಚಿತ್ರಕ್ಕೆ ಇದೇ ಚಿತ್ರಕಥೆಯನ್ನು ತರಿಸ್ಕೊಂಡು ಅವರು ಆ್ಯಕ್ಟಿಂಗ್ ಮಾಡ್ತಾರೆ. ಅಂತಹ ಇತಿಹಾಸ ಈ ಚಿತ್ರಕ್ಕಿದೆ. ಮತ್ತು ಆ ಚಿತ್ರದಲ್ಲಿನ ಕಥೆಯ ಸಾರಾಂಶವನ್ನು ಗ್ರಹಿಸಿತ್ತು ಸ್ವತಃ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರು. ಅವರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತಾ ಪವಡಿಸು ಪರಮಾತ್ಮ ಶ್ರೀ ವೆಂಕಟೇಶ. ಪವಡಿಸು ಪರಮಾತ್ಮ ಶ್ರೀ ವೆಂಕಟೇಶ, ಮನವೆಂಬ ಮಲ್ಲಿಗೆಯ ಹೂವ ಹಾಸಿಗೆ ಮೇಲೆ ಪವಡಿಸು ಪರಮಾತ್ಮ ಶ್ರೀ ವೆಂಕಟೇಶ, ಸಪ್ತಗಿರಿವಾಸ. ರಾಮನಿಗೆ ಕೌಸಲ್ಯ ಲಾಲಿ ಹಾಡಿದ ರೀತಿ, ಅನಸೂಯಿ ಚೋಗುಳವ ಹಾಡಿನಲಿದ ರೀತಿ. ರಾಮನಿಗೆ ಕೌಸಲ್ಯ ಲಾಲಿ ಹಾಡಿದ ರೀತಿ, ಅನಸೂಯಿ ಚೋಗುಳವ ಹಾಡಿನಲಿದ ರೀತಿ. ನಿನ್ನ ಮಹಿಮೆಯ ಪಾಡಿ ಪಾದ ಸೇವೆಯ ಮಾಡಿ, ನಿನ್ನ ಮಹಿಮೆಯ ಪಾಡಿ ಪಾದ ಸೇವೆಯ ಮಾಡಿ, ಧನ್ಯನಾಗುವೆ ಎಂದು ಕರುಣಿಸೋ ದಯಮಾಡಿ. ಪವಡಿಸು ಪರಮಾತ್ಮ ಶ್ರೀ ವೆಂಕಟೇಶ, ಮನವೆಂಬ ಮಲ್ಲಿಗೆಯ ಹೂವ ಹಾಸಿಗೆ ಮೇಲೆ ಪವಡಿಸು ಪರಮಾತ್ಮ ಶ್ರೀ ವೆಂಕಟೇಶ, ಸಪ್ತಗಿರಿವಾಸ.
ಸೇವೆ ಸಾಗುತ್ತಲೇ ಇರಲಿ, ಇರುಳು ಮುಗಿಯದೇ ಇರಲಿ, ಹಗಲು ಮೂಡದೇ ಇರಲಿ, ಅನುಗಾಲ ಈ ಸೇವೆ ಸಾಗುತ್ತಲೇ ಇರಲಿ. ಭಕ್ತಿಯ ಅರಿತವನಲ್ಲ ಮುಕ್ತಿಯೂ ಬೇಕಿಲ್ಲ ಸ್ವಾಮಿ. ಭಕ್ತಿ ಅರಿತವನಲ್ಲ ಮುಕ್ತಿಯೂ ಬೇಕಿಲ್ಲ, ನಿನ್ನ ಕಾಣದೆ ಜೀವ ಕ್ಷಣಕಾಲ ನಿಲ್ಲದಯ್ಯ. ಪವಡಿಸು ಪರಮಾತ್ಮ ಶ್ರೀ ವೆಂಕಟೇಶ, ಮನವೆಂಬ ಮಲ್ಲಿಗೆಯ ಹೂವ ಹಾಸಿಗೆ ಮೇಲೆ ಪವಡಿಸು ಪರಮಾತ್ಮ ಶ್ರೀ ವೆಂಕಟೇಶ. ಸಪ್ತಗಿರಿವಾಸ ಶ್ರೀ ವೆಂಕಟೇಶ, ಸಪ್ತಗಿರಿವಾಸ. ಜೂಜು ಲಾಲಿ, ಜೂಜು ಲಾಲಿ, ಜೂಜು ಲಾಲಿ, ಜೂಜು ಲಾಲಿ. ಥ್ಯಾಂಕ್ ಯು ಸೋ ಮಚ್. ನಮ್ಮ ಸುದೀರ್ಘ ಪಯಣದ ಈ ಯಾನ ಈ ಹೊತ್ತಿಗೆ ಬಂದು ನಿಂತಿದೆ. ಸಾಕಷ್ಟು ಹಾಡುಗಳನ್ನು ನಿಮಗಾಗಿ ನಾವು ಇಂದು ಪ್ರಸ್ತುತಪಡಿಸಿದ್ದೇವೆ. ಕೊನೆಯ 3-4 ಹಾಡುಗಳ ಒಂದು ಗುಚ್ಛ 5 ನಿಮಿಷಗಳಲ್ಲಿ ನಿಮ್ಮ ಕಣ್ಮುಂದೆ ನಿಮ್ಮ ನೆಚ್ಚಿನ ಗೀತೆಗಳು ಬರುತ್ತೆ. ಬೆಳ್ಳಿ ಮೂಡಿತೋ ಕೋಳಿ ಕೂಗಿತು, ಬೆಳ್ಳಿ ಮೂಡಿತೋ ಕೋಳಿ ಕೂಗಿತು, ಬಾನಾಗೆ ರಂಗು ಚಲಿ ತೆರ ನೆರಿಸುಯ ಬಂದ. ಬೆಳ್ಳಿ ಮೂಡಿತೋ ಕೋಳಿ ಕೂಗಿತು, ಬೆಳ್ಳಿ ಮೂಡಿತೋ ಕೋಳಿ ಕೂಗಿತು, ಎಳೆ ಬಿಸಿಲು ಎಲ್ಲೆಲ್ಲೂ ಚೆಲ್ಲಾಡೈತೆ, ಎಲೆ ಮ್ಯಾಗಿನ ಮಂಜು ಅನಿ ಪಲ್ಗುಟ್ಟೈತೆ. ಎಳೆ ಬಿಸಿಲು ಎಲ್ಲೆಲ್ಲೂ ಚೆಲ್ಲಾಡೈತೆ, ಎಲೆ ಮ್ಯಾಗಿನ ಮಂಜು ಅನಿ ಪಲ್ಗುಟ್ಟೈತೆ. ಅಕ್ಕಿ ಯಾರುತ್ತಿದೆ ಕಿಚಿ ಪಿಚಿ ಎನ್ನುತ್ತಿದೆ, ಅಕ್ಕಿ ಯಾರುತ್ತಿದೆ ಕಿಚಿ ಪಿಚಿ ಎನ್ನುತ್ತಿದೆ, ಮಂಗ ಮರ ಏರುತ್ತಿದೆ ಅಗೊಮ್ಮೆ ಇಗೊಮ್ಮೆ ಎಗರುತ್ತಿದೆ, ಮಂಗ ಮರ ಏರುತ್ತಿದೆ ಅಗೊಮ್ಮೆ ಇಗೊಮ್ಮೆ ಎಗರುತ್ತಿದೆ. ಬೆಳ್ಳಿ ಮೂಡಿತೋ ಕೋಳಿ ಕೂಗಿತು, ಬೆಳ್ಳಿ ಮೂಡಿತೋ ಕೋಳಿ ಕೂಗಿತು. ಆಕಾಶದಾಗೆ ಅಣ್ಣ ಬಳದೋನ್ಯಾರು, ಈ ಬೆಟ್ಟ ಗುಡ್ಡಗಳ ಮಡದೋನ್ಯಾರು, ಮರದ ಮ್ಯಾಗೆ ಅಣ್ಣ ಇಟ್ಟೋನ್ಯಾರು, ಅಣ್ಣ ಒಳಗೆ ರುಚಿಯ ತುಂಬೋನ್ಯಾರು. ಓಹೋ ಓ ಖರಿಯ ಓ ಕೆಂಚ ಓ ಜೌರ ಓ ಖಾಳ, ಇಂದು ಈ ಭೂಮಿ ಮ್ಯಾಗೆ ನನ್ನ ನಿನ್ನ ತಂದೋರು ಯಾರು. ಬೆಳ್ಳಿ ಮೂಡಿತೋ ಕೋಳಿ ಕೂಗಿತು, ಬೆಳ್ಳಿ ಮೂಡಿತೋ ಕೋಳಿ ಕೂಗಿತು, ನಾನಾಗೆ ರಂಗು ಚಲಿ ತೆರಾಗೆ ಸೂರ್ಯ ಬಂದ. ಬೆಳ್ಳಿ ಮೂಡಿತೋ ಕೋಳಿ ಕೂಗಿತು, ಬೆಳ್ಳಿ ಮೂಡಿತೋ ಕೋಳಿ ಕೂಗಿತು. ತಾಜಾ ತಾಜಾ ಕನ್ನಿಕ ಕರುಣಾಧರಂ ಅನ್ವಿತ, ಬೆಂಗಳೂರು ಕರಗದ ಬಸವನ ಪರಿಚಯ ಬರವರ ಬಾದಾಮಿ ಕನ್ನಿಕ. ಕಳ್ಳೆಕಾಯ್ ಕಳ್ಳೆಕಾಯ್
ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು ಕೈಯ ಕೊಟ್ಟು ಓಡಿ ಹೋದನು ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು ಆಕಾಶ ಮೇಲೆ ಇಟ್ಟನು ನಮ್ಮ ಶಿವ ಪಾತಾಳ ಕೆಳಗೆ ಬಿಟ್ಟನು ಆಕಾಶ ಮೇಲೆ ಇಟ್ಟನು ನಮ್ಮ ಶಿವ ಪಾತಾಳ ಕೆಳಗೆ ಬಿಟ್ಟನು ನಡುವೆ ಈ ಭೂಮಿಯನ್ನು ದೋಣಿಯಂತೆ ತೇಲಿ ಬಿಟ್ಟು ಕಾಣದಂತೆ ಶಿವ ಕಾಣದಂತೆ ಶಿವ ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು ಹೆಣ್ಣಿಗೊಂದು ಅಂದ ಕೊಟ್ಟನೋ ನಮ್ಮ ಶಿವ ಕಣ್ಣಿನಲ್ಲಿ ಆಸೆ ಇಟ್ಟನೋ ಹೆಣ್ಣಿಗೊಂದು ಅಂದ ಕೊಟ್ಟನೋ ನಮ್ಮ ಶಿವ ಕಣ್ಣಿನಲ್ಲಿ ಆಸೆ ಇಟ್ಟನೋ ಹೆಣ್ಣು ಗಂಡು ಸೇರಿಕೊಂಡು ಯುದ್ಧವನ್ನು ಮಾಡುವಾಗ ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು ಕೈಯ ಕೊಟ್ಟಿ ಓಡಿ ಹೋದನು ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು ಅರೆ ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು ಬಾಜೋ ಲಾಲ ಟಗಡಗಡ ಲಾಲ ಟಗಡಗಡ ಲಾಲ ಟಗಡಗಡ ಹುಟ್ಟಿದರೆ ಕನ್ನಡ ನಾಡಲು ಹುಟ್ಟಬೇಕು ಮೆಟ್ಟಿದರೆ ಕನ್ನಡ ಬಣ್ಣ ಬೆಟ್ಟಬೇಕು ಬದುಕಿದು ಚಟಕ ಬಂಡಿ ಇದು ವಿಧಿಯೋಡಿಸುವ ಬಂಡಿ ಬದುಕಿದು ಚಟಕ ಬಂಡಿ ವಿಧಿಯನ್ನು ದಾಟಿಸುವ ಬಂಡಿ ಹುಟ್ಟಿದರೆ ಕನ್ನಡ ನಾಡಲು ಹುಟ್ಟಬೇಕು ಮೆಟ್ಟಿದರೆ ಕನ್ನಡ ಬಣ್ಣ ಬೆಟ್ಟಬೇಕು ಕಾಶಿಯಲ್ಲಿ ಸ್ನಾನ ಮಾಡು ಕಾಶ್ಮೀರ ಸುದ್ದಿ ನೋಡು ಜೋಗದ ಗುಂಡಿ ಒಡೆಯ ನಾರಿಂದು ಕೂಗಿ ಹಾಡು ಅಜಂತ ಎಲ್ಲೋರಾವ ಬಾಳಲ್ಲಿ ಒಮ್ಮೆ ನೋಡು ಬಾದಾಮಿ ಐಹೊಳೆಯ ಚಂದನ ತೂಕ ಮಾಡು ಕಲಿಯೋಕ್ಕೆ ಕೋಟಿ ಭಾಷೆ ಆಡೋಕ್ಕೆ ಒಂದೇ ಭಾಷೆ ಕನ್ನಡ ಕನ್ನಡ ಕಸ್ತೂರಿ ಕನ್ನಡ ಹುಟ್ಟಿದರೆ ಕನ್ನಡ ನಾಡಲು ಹುಟ್ಟಬೇಕು ಮೆಟ್ಟಿದರೆ ಕನ್ನಡ ಬಣ್ಣ ಬೆಟ್ಟಬೇಕು ಬದುಕಿದ್ದು ಚಟಕ ಬಂಡಿ ಇದು ವಿಧಿಯೋಡಿಸುವ ಬಂಡಿ ಬದುಕಿದ್ದು ಚಟಕ ಬಂಡಿ ವಿಧಿ ಗುರಿ ತೋರಿಸುವ ಬಂಡಿ ಮಾಡಿದ ಬೆನ್ನು ಹಕ್ಕೆ ನೂರಾರು ನೂರು ಸುತ್ತಿ ಏನೇನೋ ಕಣ್ಣ ಮೇಲೂ ನಮ್ಮೂರೇ ನಮಗೆ ಮೇಲು ಕೈಲಾಸ ಕಂಡ ನಮಗೆ ಕೈಲಾಸ ಯಾಕೆ ಬೇಕು ದಾಸರ ಕಂಡ ನಮಗೆ ವೈಕುಂಠ ಯಾಕೆ ಬೇಕು ಮುಂದಿನ ನನ್ನ ಜನ್ಮ ಮಗಿಟ್ಟನಂತೆ ಬ್ರಹ್ಮ ಇಲ್ಲಿಯೇ ಇಲ್ಲಿಯೇ ಎಂದಿಗೂ ನಾವಿಲ್ಲಿಯೇ ಹುಟ್ಟಿದರೆ ಕನ್ನಡ ನಾಡಲು ಹುಟ್ಟಬೇಕು, ಬೆಳೆದರೆ
ಭಾಗವಹಿಸಿದೆ. ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರವನ್ನು ತಿಳಿಸ್ತಾ ರಾಜ್ಕುಮಾರ್ ಅವರನ್ನು ಮತ್ತೊಮ್ಮೆ ಸ್ಮರಿಸಿಕೊಳ್ತಾ ಈ ಬದುಕಿನಲ್ಲಿ ಅವರ ಆದರ್ಶಗಳನ್ನು ಅಳವಡಿಸಿಕೊಳ್ಳೋಣ ಅಂತ ಹೇಳ್ತಾ ಈ ದಿನಕ್ಕೆ ವಿದಾಯವನ್ನು ಹೇಳೋಣ. ನಮಸ್ಕಾರ.